ಎಲ್ರಿಗೂ ನಮಸ್ಕಾರ. ಗಣೇಶ್ ಕಾರಂತ್ ಮಾತಾಡ್ತಾ ಇರೋದು. ಗಂಭೀರ್ ದ ಗ್ರೇಗ್ ಚಾಪಲ್ 2.0 ವಿಶೇಷ ವಿಡಿಯೋಗೆ ನಿಮ್ಗೆಲ್ರಿಗೂ ಸ್ವಾಗತ ಸುಸ್ವಾಗತ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ. ಗ್ರೇಗ್ ಚಾಪಲ್ ಯಾರು ಅಂತ ಒಂದು 90s ಕಿಡ್ಸಿಗೆ ಖಂಡಿತವಾಗಿಯೂ ಗೊತ್ತಿರ್ತದೆ. ಬಟ್ ಈಗ ಯಾರು ಟೀನೇಜರ್ಸ್ ಈ ವಿಡಿಯೋ ನೋಡ್ತಾ ಇದ್ದೀರಿ, ನಿಮಗೆ ಪ್ರಾಯಶಃ 99.9% ನಿಮಗೆ ಗ್ರೇಗ್ ಚಾಪಲ್ ಯಾರು ಅಂತ ಗೊತ್ತಿರೋದು ಡೌಟ್. ಗ್ರೇಗ್ ಚಾಪಲ್ ಬಗ್ಗೆ ಹೇಳೋಕ್ಕಿಂತ ಮೊದಲು ಸೌರವ್ ಗಂಗೂಲಿ ಅವರ ಬಗ್ಗೆ ಹೇಳ್ತಾನೆ. ಗಂಗೂಲಿ ಯಾವಾಗ ನಮ್ಮ ಭಾರತ ತಂಡವನ್ನು ಮುನ್ನಡೆಸಲಿಕ್ಕೆ ಶುರು ಮಾಡಿದ್ರು, ಆ ಟೈಮ್ ಏನಿದೆ ಅದು ತುಂಬ ಕೆಟ್ಟ ಟೈಮು ಭಾರತದ ಕ್ರಿಕೆಟ್ ಇತಿಹಾಸದಲ್ಲಿ. ಯಾಕಂತಂದರೆ ಆ ಟೈಮಲ್ಲಿ ಅವ್ರು ಯಾವಾಗ ಕ್ಯಾಪ್ಟನ್ಶಿಪ್ ತಗೊಂಡಿದ್ಕೊಂಡಿದ್ರು, ಆ ಟೈಮಲ್ಲಿ ಭಾರತದ ಕ್ರಿಕೆಟ್ ಮೇಲೆ ಈ ಮ್ಯಾಚ್ ಫಿಕ್ಸಿಂಗ್ ಆರೋಪಗಳು ಸಿಕ್ಕಾಬಟ್ಟೆ ಇತ್ತು. ಸುಮಾರು ಜನ ಫಿಕ್ಸಿಂಗ್ ಇದರಲ್ಲಿ ಸಿಕ್ಕಿ ಬಿದ್ದಿದ್ರು. ಸೊ ಆದ್ದರಿಂದ ಇಂಡಿಯನ್ ಕ್ರಿಕೆಟ್ ಟೀಮ್ ಅಂತಂದರೆ ಎಲ್ಲರೂ ಹೀಗೆ ನೋಡ್ತಾ ಇದ್ರು. ಆ ಟೈಮಲ್ಲಿ ಭಾರತದ ಕ್ರಿಕೆಟಿದು ಏನು ಆ ನಾಯಕತ್ವವನ್ನು ತೆಗೆದುಕೊಂಡು ಅದಾದಮೇಲೆ ಗಂಭೀರ್ ಅಡಿಯಲ್ಲಿ ಬಂದಂತಹ, ಅವರ ಅಂಡರಲ್ಲಿ ಬಂದಂತಹ ಪ್ಲೇಯರ್ಸ್ ಎಲ್ಲ ಲೆಜೆಂಡರಿ ಪ್ಲೇಯರ್ಸ್. ಮೈ ಆಲ್ ಟೈಮ್ ಫೇವ್ರೆಟ್ ಯುವರಾಜ್ ಸಿಂಗ್ ಅವರಾಗಿರ್ಬೋದು, ಜಹೀರ್ ಖಾನ್ ಅವರಾಗಿರ್ಬೋದು, ಹರ್ಭಜನ್ ಸಿಂಗ್ ಆಗಿರಬಹುದು, ಆ್ಯಂಡ್ ರೈನಾ ಕೂಡ ಅವರ ನಾಯಕತ್ವದಲ್ಲಿ ಪಾದಾರ್ಪಣೆ ಮಾಡಿದ್ರು ಅಂತ ಅಂದ್ಕೊಳ್ತೇನೆ. ಇರ್ಫಾನ್ ಪಠಾಣ್ ಆಗಿರ್ಬೋದು, ಈ ಥರ. ಆ್ಯಂಡ್ ಸೇವಾಗ್ ಅವರನ್ನೆಲ್ಲ ಬ್ಯಾಕ್ ಮಾಡಿದ್ದು, ಕುಂಬ್ಳೆ ಅವ್ರನ್ನು ಕೂಡ ಯಾವುದೋ ಒಂದು ಸೀರೀಸಲ್ಲಿ ಏನು ನಮ್ಮ ಗಂಗೂಲಿ ಅವರು ಬ್ಯಾಕ್ ಮಾಡಿದ್ದು. ಸೊ ಅವರ ನಾಯಕತ್ವದ ಅಡಿಯಲ್ಲಿ ಭಾರತದ ಕ್ರಿಕೆಟ್ ಯಾವುದೋ ಪೀಕ್ ಲೆವೆಲಲ್ಲಿತ್ತು. ಏನು ಅಗ್ರೆಸಿವ್ ಕ್ರಿಕೆಟ್, ಏನು ನಾವೀಗ ಕೊಹ್ಲಿ ಅವ್ರದ್ದೆಲ್ಲ ಅಗ್ರೆಸಿವ್ ಕ್ರಿಕೆಟ್ ನೋಡಿದವಲ್ಲ, ಅದಕ್ಕಿಂತ ಮುಂಚೆ ನೋಡಿ ಆಗಿತ್ತು. ಆ ರೇಂಜಿಗೆ ಅಗ್ರೆಸಿವ್ ಪ್ಲೇಯರ್ ಯಾರು ಗಂಗೂಲಿ ಅವರ ಕ್ಯಾಪ್ಟನ್ಸಿಯಲ್ಲಿ ಉಂಟಲ್ಲ, ಅಂದರೆ ಅಲ್ಲಿಗೆ ವಾಪಸ್ ಕೊಡ್ತಾ ಇದ್ರು. ನಾವೇನು ಹೇಳ್ತಿದ್ದೇವಲ್ಲ ಮೊದಲು, ನಾವು ಬರೀ ಬೈಸ್ಕೊಳ್ತಿದ್ದೆವು ಅಂತ. ಗಂಗೂಲಿ ಸಂಬಂಧದಲ್ಲಿ ಹಾಗಿರಲಿಲ್ಲ, ಬೇರೆಯವ್ರು ಬೈಸ್ಕೊತಿದ್ರೆ ಏನೋ, ಬಟ್ ಗಂಗೂಲಿ ಎಲ್ಲ ಆನ್ ದ ಫೇಸ್ ಒಪೋನೆಂಟಿಗೆ ಅಲ್ಲೇ ಕೊಡ್ತಾ ಇದ್ರು. ಅಂಥ ಒಂದು ಗ್ರೇಟೆಸ್ಟ್ ಕ್ಯಾಪ್ಟನ್. ಸೊ ಅವರು ಮತ್ತೆ ಐ ಥಿಂಕ್ ಜಾನ್ ರೈಟ್, ನ್ಯೂಜಿಲೆಂಡ್ ಇದು ಜಾನ್ ರೈಟ್ ಹೆಡ್ ಕೋಚು ಒಳ್ಳೆ ರಿಸಲ್ಟ್ ತಂದು ಕೊಟ್ಟಿದ್ರು. ಅದಾದಮೇಲೆ 2005, 2007 ಈ ಟರ್ಮಿಗೆ ಆಸ್ಟ್ರೇಲಿಯಾದ ಗ್ರೇಗ್ ಚಾಪೆಲ್ ಅನ್ನೋರು ಭಾರತಕ್ಕೆ ಹೆಡ್ ಕೋಚ್ ಆಗಿ ಬಂದರು. ಅವ್ರದ್ದೊಂದು ವಿಚಿತ್ರ ಮೈಂಡ್ ಸೆಟ್ ಇಟ್ಕೊಂಡು ಬಂದಂಥ ಒಂದು ಮನುಷ್ಯ ಆಗಿತ್ತು. ಅವ್ರದ್ದು ಏನು ಅಂತಂದರೆ, ಇಲ್ಲ ಇಲ್ಲಿಯ ತನಕ ಏನು ಜಾನ್ ರೈಟ್ ಅವ್ರದ್ದು ಏನು ಮಾಡಿದ್ರಲ್ಲ ಅದೆಲ್ಲ ನಂಗೆ ಸಂಬಂಧ ಇಲ್ಲ, ನಾನು ಹೇಳಿದ್ದೇ ನಡಿಬೇಕು ಅನ್ನುವಂತಹ ಧೋರಣೆ ಇಟ್ಕೊಂಡು ಬಂದಂತಹ ಮನುಷ್ಯ. ಆಲ್ ಆಫ್ ಅ ಸಡನ್ ಅವ್ರು ಏನು ಮಾಡಿದ್ರು ಅಂತಂದರೆ, ಬ್ಯಾಟಿಂಗ್ ಆರ್ಡ್ರಲ್ಲಿ ಚೇಂಜ್ ಮಾಡೋದು, ಸೇವಾಗಿಗೆ ಇಲ್ಲ ನೀನು ನ್ಯಾಚುರಲ್ ಗೇಮ್ ಆಡಬಾರ್ದು ಮಾರ, ನೀನು ಸ್ವಲ್ಪ ನಿಂತ್ಕೊಂಡು ಆಡಬೇಕು ಹಾಗೆ ಹೀಗೆ ಅಂತ ಹೇಳೋದು. ಆ ಥರದ, ಅಂದರೆ ಎಲ್ಲರಿಗೂ ಕೂಡ ಅವ್ರದ್ದೇನು ರೋಲ್ ಅಂತ ಇರ್ತಲ್ಲ, ಆಲ್ ಆಫ್ ಅ ಸಡನ್ ರೋಲ್ ಚೇಂಜ್. ತಂಡದ ಒಂದು ಅಟ್ಮಾಸ್ಫಿಯರಲ್ಲಿ ಪೂರ್ತಿ ನೆಗೆಟಿವ್ ವೈಬ್ ಕಾಣಿಸ್ಕೊಳ್ಲಿಕ್ಕೆ ಸ್ಟಾರ್ಟ್ ಆಯಿತು. 2005 ಜಿಂಬಾಬ್ವೆ ಟೂರ್ ಅಂತ ಅಂದ್ಕೊಳ್ತೇನೆ ನಾನು. ಆವಾಗ ಒಂದು ದೊಡ್ಡ ಕಾಂಟ್ರವರ್ಸಿ ಕ್ರಿಯೇಟ್ ಆಗಿತ್ತು. ಗಂಗೂಲಿ ಅವರು ಪ್ರೆಸ್ ಕಾನ್ಫರೆನ್ಸಲ್ಲಿ ಹೇಳಿಬಿಟ್ರು ಏನಂತಂದರೆ, ಚಾಪೆಲ್ಗೆ ನಾನು ಕ್ಯಾಪ್ಟನ್ ಆಗಿ ಮುಂದುವರಿದು ಇಷ್ಟ ಕಾಣ್ತಾ ಇಲ್ಲ, ಅವರು ನನ್ನನ್ನು ಕ್ಯಾಪ್ಟನ್ಸಿಯಿಂದ ಇಳಿಬೇಕು ಅಂತ ಹೇಳಿದ್ದಾರೆ ಅಂತ. ಚಾಪೆಲ್ ಅವರು ಹೇಳಿದ್ರು, ಇಲ್ಲ ನಾನು ಹಾಗೆ ಅಂತ ಹೇಳಿಲ್ಲಲ್ಲ ಅಂತ. ಬಟ್ ಅದೇ ಟೈಮಿಗೆ ಚಾಪೆಲ್ ಅವರ ಒಂದು ಇಮೇಲ್ ಲೀಕ್ ಆಯಿತು. ಅವರು BCCIಗೆ ಕಳಿಸಿದಂತಹ ಇಮೇಲ್ ಲೀಕ್ ಆಗಿಬಿಟ್ಟಿತ್ತು. ಆ ಒಂದು ಇಮೇಲಲ್ಲಿ ಅವ್ರು ಏನು ಹೇಳಿದರು ಅಂತಂದರೆ, ಸೌರವ್ ಗಂಗೂಲಿ ಅವರು ಮೆಂಟಲಿ ಹಾಗೂ ಫಿಸಿಕಲಿ ಅನ್ಫಿಟ್ ಅನ್ನುವಂತಹ ಒಂದು ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ರು. ಅದು ಏನು ಪಬ್ಲಿಕ್ಕಲ್ಲಿ ದೊಡ್ಡ ಒಂದು ಔಟ್ರೇಜ್ ಕ್ರಿಯೇಟ್ ಮಾಡಿತ್ತು. ಎಲ್ಲ ಜನ ಎಲ್ಲ ದಂಗೆ ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿದ್ರು, ಇದಾಗಿ ನಮ್ಮ ದಾದನಿಗೆ ಹೀಗೆ ಹೇಳ್ತೀರಿ ಅಂತ. ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಹಾಗೆ ವಿಷ್ಣುವರ್ಧನ್ಗೆ ದಾದಾ ಅಂತ ಹೇಳ್ತೇವೆ, ಹಾಗೆ ನಮ್ಮ ಇಂಡಿಯನ್ ಕ್ರಿಕೆಟ್ ಹಿಸ್ಟ್ರಿಯಲ್ಲಿ ದಾದಾ ಅಂತಂದರೆ ಅದು ಸೌರವ್ ಗಂಗೂಲಿಗೆ ಪ್ರೀತಿಯಿಂದ ದಾದಾ ಅಂತ ಕರಿತಿದ್ರು. ಸೊ ಅದು ಹಾಗೆ ಒಂದು ಕೋಚ್ ಮತ್ತು ಕಪ್ತಾನ್ ನಡುವಿನ ಜಗಳ ಮುಂದುವರೆದು ಅದು ಓಪನ್ ಆಗಿ ಎಲ್ಲರಿಗೆ ಸಹ ಗೊತ್ತಾಗ್ತಾ ಇತ್ತು, ಇವರ ಮಿಡ್ಲಲ್ಲಿ ಏನೋ ಸರಿ ಇಲ್ಲ ಅಂತ. ಕೊನೆಗೆ ಗಂಗೂಲಿ ಅವರನ್ನು ಕ್ಯಾಪ್ಟನ್ಸಿಯಿಂದ ಇಳಿಸಿದ್ರು, ರಾಹುಲ್ ದ್ರಾವಿಡ್ ಅವ್ರನ್ನ ಕ್ಯಾಪ್ಟನ್ ಮಾಡಿದರು. ಕೊನೆಗೆ ಗಂಗೂಲಿ ಅವ್ರನ್ನ ತಂಡದಿಂದ ಕೈ ಕೂಡ ಬಿಟ್ಟರು, ಅವರನ್ನ ಆಲ್ ಆಫ್ ಅ ಸಡನ್ ಟೀಮಿಂದ ತೆಗೆದು ಬಿಸಾಡಿದರು. ಕೊನೆಗೆ ಗಂಗೂಲಿ ಅವರು ಕಂಬ್ಯಾಕ್ ಮಾಡಿ 100 ಎಲ್ಲ ಹೊಡೆದು ಸಿಕ್ಕಾಪಟ್ಟೆ ಚೆಂದ ಮಾಡಿ ಪರ್ಫಾರ್ಮ್ ಮಾಡಿದ್ರು 2006ರಲ್ಲಿ. ಆ ಥರದ ಒಂದು ಮನುಷ್ಯ ಗ್ರೇಗ್ ಚಾಪೆಲ್ ಆಗಿತ್ತು. ಅವರ ಒಂದು ಏನು ಹೆಡ್ ಕೋಚ್ ಆಗಿದ್ದಾಗ ಅವ್ರು ಹೇಳಿದಾಗೆ ತಂಡ ಕೇಳಬೇಕು, ಅವ್ರು ಹೇಳಿದ ಪ್ಲೇಯರೇ ಇದು ಓಪನಿಂಗ್ ಮಾಡಬೇಕು, ಅಥವಾ ನಂಬರ್ 4 ಅವ್ರು ಹೇಳಿದ ಪ್ಲೇಯರೇ ಬರಬೇಕು ಅನ್ನುವಂತಹ ಧೋರಣೆ ಇಟ್ಕೊಂಡವರಾಗಿತ್ತು. ಇನ್ನೊಂದು ಬೆಸ್ಟ್ ಎಕ್ಸಾಂಪಲ್ ಏನು ಅಂತಂದರೆ ಇರ್ಫಾನ್ ಪಠಾಣ್ ಏನು ಭುವನೇಶ್ವರ್ ಕುಮಾರ್ ಅವರಿಗೆ ನಾವು ಹೇಳ್ತೇವಲ್ಲ ಎಂಥ ಸ್ವಿಂಗ್ ಬೌಲರ್ ಅಂತ, ಆ ಲೆವೆಲ್ ಇದು ಸ್ವಿಂಗ್ ಇರ್ಫಾನ್ ಪಠಾಣ್ದು. ಬರ್ತಾ ಇದ್ರು, ಯಾವ ಕಡೆಗೆ ಸ್ವಿಂಗ್ ಆಗ್ತಿದೆ ಬಾಲ್ ಅಂತ ಗೆಸ್ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಪಾಕಿಸ್ತಾನದ ಮೇಲೆ ಒಂದು ಟೆಸ್ಟಲ್ಲಿ ಫಸ್ಟ್ ಓವರಲ್ಲಿಯೇ ಹ್ಯಾಟ್ರಿಕ್ ತೆಗೆದಿದ್ರು. ಯೂಸುಫ್ ಯೋಹಾನ
ಮತ್ತು ಈಗ ಮೊಹಮ್ಮದ್ ಯೂಸುಫ್ ಅಂಥ ಘಟಾನುಘಟಿ ಪ್ಲೇಯರ್ಸನ್ನೆಲ್ಲ ಬೋಲ್ಡ್ ಮಾಡಿ ಹ್ಯಾಟ್ರಿಕ್ ತೆಗೆದುಕೊಂಡಿದ್ರು. ಐ ಥಿಂಕ್ ಆ ಟೆಸ್ಟ್ ಮ್ಯಾಚ್ ಭಾರತ ಸೋತಿತ್ತು, ಬಟ್ ಎನಿವೇಸ್ ಅಂಥ ಒಂದು ಚಿಂದಿ ಪ್ಲೇಯರ್ 140+ ಸ್ಪೀಡಲ್ಲಿ ಬಾಲ್ ಹಾಕ್ತಾಯಿದ್ರು, ಸ್ವಿಂಗ್ ಮಾಡ್ತಾಯಿದ್ರು. ಇವರು ಆಲ್ ಆಫ್ ಅ ಸಡನ್ನು ಇಲ್ಲ ನನಗೆ ನಿನ್ನನ್ನು ಆಲ್ರೌಂಡರ್ ಅಂತ ನೋಡಬೇಕು ಹಾಗೆ ಹೀಗೆ ಅಂತ ಇವರೇನು ಇರ್ಫಾನ್ ಪಠಾಣ್ ಮೇಲೆ ಒತ್ತಡ ಹೇರಿ ಅವ್ರನ್ನ ವೈಟ್ ಬಾಲ್ ಕ್ರಿಕೆಟಲ್ಲಿ 1 ಡೌನಲ್ಲಿ ಆಡಿಸ್ತಿದ್ರು, ನಂಬರ್ 4ಅಲ್ಲಿ ಆಡಿಸ್ತಿದ್ರು, ಈವನ್ ಟೆಸ್ಟಲ್ಲಿ ಕೂಡ ಅಪ್ ದ ಆರ್ಡರ್ ಆಡಿಸ್ತಿದ್ರು. ಅವರದು ಬೌಲಿಂಗ್ ಏನು ರನ್ಅಪ್ ಇದೆಯಲ್ಲ ಅದನ್ನು ಕಟ್ ಶಾರ್ಟ್ ಮಾಡಿದರು. ನೀನು ಸ್ವಿಂಗಿಗೆ ಜಾಸ್ತಿ ಟ್ರೈ ಮಾಡಬಾರ್ದು, ಕಂಟ್ರೋಲ್ಗೆ ಟ್ರೈ ಮಾಡಬೇಕು ಅಂತ ಹೇಳಿ ಅವ್ರದ್ದು ಪೂರ್ತಿ ಬೌಲಿಂಗ್ ಏನು ಸ್ಪೀಡ್ ಗೀಡಿತ್ತು ಎಲ್ಲ ಕಟ್ಟಾಗಿ ಕೊನೆಗೆ ಅವರನ್ನು ತಂಡದಿಂದ ಕೈ ಬಿಟ್ಟರು. ಅವರು 2007ರಲ್ಲಿ ಕಮ್ ಬ್ಯಾಕ್ ಮಾಡಿದ್ರು ಕೂಡ ಮೊದಲಿನ ಇರ್ಫಾನ್ ಪಠಾಣ್ ಥರ ಇರಲಿಲ್ಲ. ಸೊ ಚಾಪೆಲ್ ಬಂದಾಗ ಒಂದು ಭಾರತದ ಕ್ರಿಕೆಟ್ ಪೂರ್ತಿ ದಪ್ಪಂತ ಬಿದ್ದೋಯ್ತು. 2007ರಲ್ಲಿ ಐ ಥಿಂಕ್ ODI ವರ್ಲ್ಡ್ ಕಪ್ ಅನ್ನು ಅಂದ್ಕೊಳ್ತೇನೆ. 2007ರಲ್ಲಿ ಬಾಂಗ್ಲಾದೇಶದ ಮೇಲೆ ನಾವು ಸೋತು ODI ವರ್ಲ್ಡ್ ಕಪ್ ಇದು ಫಸ್ಟ್ ಗ್ರೂಪ್ ಸ್ಟೇಜಲ್ಲೇ ಔಟ್ ಆದಮೇಲೆ ಕೊನೆಗೆ ಅವರು ಹೊಣೆಗಾರಿಕೆ ಹೊತ್ಕೊಂಡು ಅವರು ಏನು ನಾನು ರಾಜೀನಾಮೆ ಕೊಡ್ತೇನೆ ಅಂತ ಗ್ರೇಗ್ ಚಾಪೆಲ್ ಹೋದರು. ಅದಾದಮೇಲೆ ಮತ್ತೆ ಪುನಃ ಧೋನಿ ಅವರೆಲ್ಲ ಬಂದ ಮೇಲೆ ಭಾರತ ಕ್ರಿಕೆಟ್ ಮತ್ತೆ ಪುನಃ ಮೇಲೆ ಹೋಗಲಿಕ್ಕೆ ಸ್ಟಾರ್ಟ್ ಆಯಿತು. ಸೊ ಯಾಕೆ ಗ್ರೇಗ್ ಚಾಪೆಲ್ ಇದು ಇಷ್ಟು ದೊಡ್ಡ ನಾನು ಎಕ್ಸಾಂಪಲ್ ಕೊಟ್ಟೆ ಅಂತಂದರೆ, ನನಗೆ ಗಂಭೀರ್ ಅವರನ್ನು ನೋಡಿದಾಗ ಸದ್ಯಕ್ಕೆ ಹಾಗೆ ಅನ್ನಿಸ್ತಾ ಉಂಟು, ನಾನು ಲಿಟ್ರಲಿ ಗ್ರೇಗ್ ಚಾಪೆಲ್ ತರಾವೆ ಅಂತ ಹೇಳಿದ್ರು, ಬಟ್ ಸ್ವಲ್ಪ ಆ ಶೇಡ್ ನನಗೆ ಕಾಣಿಸ್ಕೊಳ್ತಾ ಉಂಟು. ಯಾಕೆಂತಂದರೆ ಗಂಭೀರ್ ಒಂದು ಹೆಡ್ ಕೋಚ್ ಆಗುವ ಮುಂಚೆ ಅವರು ಕೊಟ್ಟಂತಹ ಸ್ಟೇಟ್ಸ್ಮೆಂಟ್ ಯಾವ ಥರ ಇತ್ತು, ರವಿಶಾಸ್ತ್ರಿ ಅವರಿಗೆ ಬಾಯಿಗೆ ಬಂದಾಗೆ ಬೈತಿದ್ರು, ಧೋನಿ ಅವರಿಗೆ ಬಾಯಿಗೆ ಬಂದಾಗೆ ಬೈತಿದ್ರು. ಅಂದರೆ ಡೈರೆಕ್ಟ್ಲಿ ಧೋನಿಯವರ ಬಗ್ಗೆ ಕೆಟ್ಟದಾಗಿ ಮಾತಾಡಲಿಲ್ಲ, ಬಟ್ ಏನಂತಂದರೆ ಎಲ್ಲ ಇಂಟರ್ವ್ಯೂಯಲ್ಲಿ ಸಹ ಒಂದು ಸಿಕ್ಸಿಂದ ಏನು ವರ್ಲ್ಡ್ ಕಪ್ ವಿನ್ ಆಗಿದ್ದಲ್ಲ ಹಾಗೆ ಹೀಗೆ ಇಡೀ ತಂಡ ಗೆದ್ದದ್ದು ಹಾಗೆ ಅಂದರೆ ಇಂಡೈರೆಕ್ಟ್ ಆಗಿ ಟಾಂಟ್ ಕೊಡ್ತಾ ಇದ್ರು ಧೋನಿ ಅವರಿಗೆ. ಭಾರತದಲ್ಲಿ ಸ್ಟಾರ್ ಕಲ್ಚರ್ ಇರಬಾರ್ದು, ಅಂದರೆ ಭಾರತ ಕ್ರಿಕೆಟಲ್ಲಿ ಸ್ಟಾರ್ ಕಲ್ಚರ್ ಇರಬಾರ್ದು. ಅದರ ಅರ್ಥ ಏನು? ಸ್ಟಾರ್ ಆಗೋದು ಯಾರು? ಆಬ್ವಿಯಸ್ಲಿ ಭಯಂಕರ ಕನ್ಸಿಸ್ಟೆಂಟ್ ಆಗಿ ಎಷ್ಟೋ ವರ್ಷ ಆಡಿದವರು ಅವರು ಸ್ಟಾರ್ ಆಗ್ತಾರೆ. ಫಾರ್ ಎಕ್ಸಾಂಪಲ್ ಅಶ್ವಿನ್ ಅವರಾಗಿರ್ಬೋದು, ಟೆಸ್ಟ್ ಕ್ರಿಕೆಟ್ಗೆ ನಂಗಂತ ಅಶ್ವಿನ್ ಅವರು ಗೋಟ್ ಅಷ್ಟೇ, ದ್ಯಾಟ್ಸ್ ಇಟ್. ಅಶ್ವಿನ್ ಆಗಿರ್ಬೋದು ಅಥವಾ ಇದು ನಮ್ಮ ವಿರಾಟ್ ಕೊಹ್ಲಿ ಅವರಾಗಿರ್ಬೋದು, ಚೇತೇಶ್ವರ ಪೂಜಾರ, ರೋಹಿತ್ ಶರ್ಮಾ, ಇವರನ್ನೆಲ್ಲ ನಾವು ಗೋಟ್ ಅಂತ ಕರಿತೇವೆ, ಸ್ಟಾರ್ಸ್ ಅಂತ ಕರಿತೇವೆ. ಸ್ಟಾರ್ ಕಲ್ಚರ್ ಇರಬಾರ್ದು ಅಂತಂದರೆ ಇಂಡೈರೆಕ್ಟ್ಲಿ ಅವ್ರು ಏನು ಹೇಳ್ತಿದ್ದಾರೆ ಅಂತಂದರೆ, ಈಗಿನ ತಂಡದಲ್ಲಿ ಸೀನಿಯರ್ ಪ್ಲೇಯರ್ಸ್ ಇರಬಾರ್ದು, ಸ್ಟಾರ್ಸ್ ಇರಬಾರ್ದು, ಎಲ್ಲ ಯಂಗ್ಸ್ಟರ್ಸೇ ಆಡಬೇಕು ಅಂತ ಬಯಸ್ತಿದ್ರು. ಕರೆಕ್ಟಾ? ಅವರು ಹೆಡ್ ಕೋಚ್ ಆಗಿ ಬಂದ ಮೇಲೆ ಒಂದು ಭಾರತದ ರೆಕಾರ್ಡ್ ನೋಡಿ ಇದು ನ್ಯೂಜಿಲ್ಯಾಂಡ್ ಮೇಲೆ 0-3 ಅಂತರದಿಂದ ವೈಟ್ ವಾಶ್ ಮಾಡಿಕೊಂಡವು. ಫಾರ್ ದ ಫಸ್ಟ್ ಟೈಮ್ ಎಷ್ಟೋ ವರ್ಷಗಳ ನಂತರ ಅಶ್ವಿನ್ ಅವರು ವಿಕೆಟ್ ತೆಗಿಲಿಕ್ಕೆ ಅವ್ರು ತಿಣುಕಾಡಿದ್ರು ಆ ಸೀರೀಸಲ್ಲಿ. ಇಲ್ಲೇ ಇದ್ರೆ ನಮ್ಮ ಬಿಗ್ಗೆಸ್ಟ್ ಮ್ಯಾಚ್ ವಿನ್ನರ್ ಹೋಮ್ ಸೀರೀಸ್ ಅಂತ ಬಂದಾಗ ಬಿಗ್ಗೆಸ್ಟ್ ಮ್ಯಾಚ್ ವಿನ್ನರ್ ಯಾರಾಗಿರ್ತಿದ್ರು? ನಾವು ಕೊಹ್ಲಿ, ಪೂಜಾರ ಅದೆಲ್ಲ ಹೇಳ್ತೇವೆ, ಬಟ್ ನನ್ನ ಪ್ರಕಾರ ಅಶ್ವಿನ್, ಓ ಮೈ ಗಾಡ್, ಎಂಥ ವಿಕೆಟ್ ತೆಗಿತಿದ್ರು ಅಂತಂದರೆ, ಭಾರತ ಫಸ್ಟ್ ಇನ್ನಿಂಗ್ಸಲ್ಲಿ ದೊಡ್ಡ ಸ್ಕೋರ್ ಕಲೆಕ್ಟ್ ಮಾಡಿದರೆ ಬೌಲಿಂಗ್ ಅಂತ ಬಂದಾಗ ಅಪೋನೆಂಟನ್ನು ಪಟ ಅಂತ ಉಡಿಸ್ ಮಾಡಿ ಹಾಕಿರ್ತಿದ್ರು. 2.5-3 ದಿನಕ್ಕೆ ಮ್ಯಾಚೇ ಮುಗ್ದೋಗಿರ್ತಿತ್ತು. ಅಂಥ ಒಂದು ಡಾಮಿನೇಟಿಂಗ್ ಕ್ರಿಕೆಟ್ ಆಡ್ತಿದ್ದಂಥ ದೇಶ ಭಾರತ. ಆ ಒಂದು ಸೀರೀಸಲ್ಲಿ ಅಶ್ವಿನ್ ಅವರು ಆ ಥರದ ಒಂದು ಬೌಲಿಂಗ್ ಪ್ರದರ್ಶನ ಬರಲಿಲ್ಲ, ವೈಟ್ ವಾಶ್ ಆಯಿತು ಭಾರತ. ಆ್ಯಂಡ್ ಈವನ್ ಫಸ್ಟ್ ಟೆಸ್ಟ್ ಏನು ಬೆಂಗಳೂರಲ್ಲಿ ಆದದ್ದು 50ಕ್ಕಿಂತ ಕಡಿಮೆ ರನ್ನಿಗೆ ಭಾರತ ಆಲ್ ಔಟ್ ಆಯಿತು. ಬ್ಯಾಟಿಂಗ್ ಕೈ ಹಿಡಿಲಿಲ್ಲ, ಬೌಲಿಂಗ್ ಕೈ ಹಿಡಿಲಿಲ್ಲ. ಆ್ಯಂಡ್ ಅದೇ ಟೈಮ್ಗೆ ಗಂಭೀರ್ ಅವರು ಕೂಡ ಕೋಚ್ ಆಗಿದ್ದರು. ಓಕೆ, ಏನೋ ಒಂದು ಅಪರೂಪದಲ್ಲಿ ಅಪರೂಪ ಅಂತ ನಾವೆಲ್ಲ ಅಂದ್ಕೊಂಡದ್ದು. ಶ್ರೀಲಂಕಾಕ್ಕೆ ಹೋದಾಗಲೂ ಕೂಡ ಅದೇ ಆಗಿತ್ತು. T20 ಸೀರೀಸನ್ನು ಐ ಥಿಂಕ್ ಡ್ರಾ ಮಾಡಿಕೊಂಡ್ವಿ. ಅದಾದಮೇಲೆ ODI ಸೀರೀಸನ್ನು ವೈಟ್ ವಾಶ್ ಅಂತ ಅಂದ್ಕೊಳ್ತೇನೆ. ODI ಸೀರೀಸ್ ನಾವು ಶ್ರೀಲಂಕಾ ಎದುರು ಸೋತೆವು. ಎಲ್ಲ ಕಡೆಯಿಂದ ಸೋಲು, ವೈಟ್ ಬಾಲ್ ಕ್ರಿಕೆಟಲ್ಲಿ ಸಹ ಸೋಲು ಕಾಣ್ತಾ ಇದ್ದೆವು. ರೆಡ್ ಬಾಲಲ್ಲಿ ಅಂತೂ ಹೋಪ್ಲೆಸ್. BGT 15 ವರ್ಷಗಳ ನಂತರ 2015ರ ನಂತರ BGT ಸೀರೀಸ್ ಸೋತ್ವಿ ಆಸ್ಟ್ರೇಲಿಯಾ ವಿರುದ್ಧ, 1-3 ಅಂತರದಿಂದ ಸೋತ್ವಿ. ಆ ಒಂದು ಸೀರೀಸಲ್ಲಿ ಅಶ್ವಿನ್ ಅವರಿಗೆ ಗೊತ್ತಾಗಲಿಕ್ಕೆ ಸ್ಟಾರ್ಟ್ ಆಯ್ತು ಅಂತ ಅಂದ್ಕೊಳ್ತೇನೆ. ಏನಂತಂದರೆ ಇಲ್ಲಿ ಪೊಲಿಟಿಕ್ಸ್ ಎಂಟರ್ ಆಗಿದೆ, ತಂಡದಲ್ಲಿ ಏನೋ ಒಂದು ಸರಿ ಇಲ್ಲ, ಎನ್ವಿರಾನ್ಮೆಂಟ್ ಸೆಟ್ ಆಗ್ತಾ ಇಲ್ಲ ನನಗೆ ಅಂತ. ಯಾಕಂತಂದರೆ ಫಸ್ಟ್ ಟೆಸ್ಟ್ ಮ್ಯಾಚ್ ಇದು, BGTದು ಫಸ್ಟ್ ಟೆಸ್ಟ್ ಮ್ಯಾಚ್. ಟೆಸ್ಟ್ ಮ್ಯಾಚಲ್ಲಿ ಒಂದಿಷ್ಟು ವಿಡಿಯೋ ಬರ್ತದಲ್ಲ, ಜಾಸ್ತಿ ನೆಟ್ ಪ್ರಾಕ್ಟೀಸ್ ಮಾಡ್ತಿದ್ದದ್ದು ಯಾರು? ಅಶ್ವಿನ್ ಅವರು. ಅವಾಗ ಎಲ್ಲ ನ್ಯೂಸಲ್ಲಿ ಏನು ಹರಿದಾಡ್ತಾ ಇತ್ತು ಅಂತಂದರೆ, ಪ್ಲೇಯಿಂಗ್ 11ಅಲ್ಲಿ ಬಹುತೇಕ ಅಶ್ವಿನ್ ಅವರು ಕಾಣಿಸಿಕೊಳ್ತಾರೆ, ಅವರಿಗೆ ಟೆಸ್ಟಲ್ಲಿ ಆಡುವಂಥ ಅವಕಾಶ ಸಿಗ್ತದೆ ಅಂತ ಏನು ಭಾಸ ಆಗ್ತಾ ಇದೆ. ಸಿಕ್ಕಾಪಟ್ಟೆ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ, ಎಲ್ಲ ಬ್ಯಾಟ್ಸ್ಮನ್ ಅಶ್ವಿನ್ ಅವ್ರನ್ನ ಎದುರಿಸ್ತಾ ಇದ್ರು. ಸೊ ಅಶ್ವಿನ್ ಅವರು ಆಡೋದು ಬಹುತೇಕ ಖಚಿತ ಅಂತ.
ಮ್ಯಾಚ್ ಇದು ಪ್ಲೇಯಿಂಗ್ 11 ಮ್ಯಾಚ್ ಏನು ನೋಡ್ತೇವೆ, ಇವರಿಲ್ಲ, ಯಾರು ಸುಂದರ್ ಐ ಥಿಂಕ್ ಪ್ಲೇಯಿಂಗ್ 11 ಅಲ್ಲಿ ಇದ್ರು, ಅಶ್ವಿನ್ ಅವರು ಇಲ್ಲ. ಅದು ಸಿಕ್ಕಾಬಟ್ಟೆ ಅವರಿಗೆ ಹರ್ಟ್ ಆಯ್ತು ಅಂತ ಕಾಣ್ತದೆ. ಅಶ್ವಿನ್ ಅವರು ರೋಹಿತ್ ಶರ್ಮಾ ಅವ್ರ ಹತ್ರ ಕೂಡ ಅದನ್ನು ಎಕ್ಸ್ಪ್ರೆಸ್ ಮಾಡಿದ್ರು, ಇಲ್ಲ ಮರ್ರೆ ನಾನು ರಿಟೈರ್ಮೆಂಟ್ ತೊಗೊಳ್ತೇನೆ, ನನಗೆ ಬೇಜಾರಾಗಿದೆ ಅಂತ. ಬಟ್ ರೋಹಿತ್ ಶರ್ಮಾ ಅವರು ಇಲ್ಲ ಮರೆ ಸ್ವಲ್ಪ ತಡಿ ಅಂತ ಹೇಳಿದರು. ಬಟ್ ಸ್ಟಿಲ್ ಮಿಡ್ ಸೀರೀಸಲ್ಲಿ ಅಶ್ವಿನ್ ಅವರು ಆಲ್ ಆಫ್ ಅ ಸಡನ್ ರಿಟೈರ್ಮೆಂಟ್ ತೆಗೆದುಕೊಂಡು ಅವ್ರು ವಾಪಸ್ ಇಂಡಿಯಾಗೆ ಬಂದರು. ಅದಾದ ಮೇಲೆ ಸೀರೀಸ್ ಮುಗಿದ ಮೇಲೆ ನೋಡಿದರೆ ಅಲ್ಲಿ ಏನು ಇವರಿಲ್ಲ, ಕೊಹ್ಲಿ ಅವರು ರಿಟೈರ್ಮೆಂಟ್ ಘೋಷಣೆ ಮಾಡಿಕೊಂಡ್ರು, ಪ್ರಾಪರ್ ಕಮ್ಯುನಿಕೇಶನ್ ಇರಲಿಲ್ಲ, ಏನಾಗಿದೆ ಯಾಕೆ ಅಂತ ರಿಟೈರ್ಮೆಂಟ್ ತೆಗೆದುಕೊಂಡ್ರು. ರೋಹಿತ್ ಶರ್ಮಾ ಅವರು ಕೂಡ ಇನ್ಸ್ಟಾಗ್ರಾಮ್ ಸ್ಟೋರಿ ಮುಖಾಂತರ ಅನೌನ್ಸ್ ಮಾಡಿ ಅವ್ರು ಕೂಡ ರಿಟೈರ್ಮೆಂಟ್ ತೆಗೆದುಕೊಂಡ್ರು. ಸೊ ಎಲ್ಲ ಸೀನಿಯರ್ ಪ್ಲೇಯರ್ಸನ್ನು ಪಟ್ ಅಂತ ಗಂಭೀರ್ ಬಂದದ್ದು ಸೀನಿಯರ್ ಪ್ಲೇಯರ್ಸ್ ಎಲ್ಲ ರಿಟೈರ್ಮೆಂಟ್ ತೆಗೆದುಕೊಂಡ್ರು. ಅವ್ರು ರಿಟೈರ್ಮೆಂಟ್ ಅವರಾಗೇ ತೆಗೆದುಕೊಂಡದ ಅಥವಾ ಇಂಡೈರೆಕ್ಟ್ಲಿ ಅವರು ರಿಟೈರ್ಮೆಂಟ್ ತೆಗೆದುಕೊಳ್ಳುವ ಹಾಗೆ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಆಯ್ತಾ ಗೊತ್ತಿಲ್ಲ. ಬಟ್ ಈಗಿನ ಪ್ರಸಕ್ತ ಬೆಳವಣಿಗೆ ನೋಡಿದಾಗ ಹಾಗೆ ಅನ್ನಿಸುವುದಂತೂ ಸಹಜ. ಆ್ಯಂಡ್ ಇವಾಗ ಆನ್ ಗೋಯಿಂಗ್ ಸೌತ್ ಆಫ್ರಿಕಾ ವಿರುದ್ಧದ ಸೀರೀಸಲ್ಲಿ ಕೂಡ ಇವಾಗ ನೋಡಿ, ನನಗೆ ಗ್ರೇಗ್ ಚಾಪೆಲ್ ಜೊತೆ ಯಾಕೆ ಕಂಪೇರ್ ಮಾಡ್ತೀನಿ ಅಂತಂದರೆ, ಸುಂದರ್ ಅವರದು ಬ್ಯಾಟಿಂಗ್ ಆರ್ಡರ್ ಎಲ್ಲ ಕಡೆ ಚೇಂಜ್ ಆಗ್ತಾ ಉಂಟು. ಒಂದು ಪ್ಲೇಯರಿಗೆ ಒಂದು ನಿರ್ದಿಷ್ಟವಾಗಿರುವಂತಹ ಒಂದು ರೋಲ್ ಅಂತ ಸೆಟ್ ಆಗಲಿಲ್ಲ. ಹೇಗೆ ಇರ್ಫಾನ್ ಪಠಾಣನ ಆಲ್ ಆಫ್ ಅ ಸಡನ್ ಟಾಪ್ ಆರ್ಡ್ರಲ್ಲೆಲ್ಲ ಆಡಿಸ್ತಿದ್ರು, ಹಾಗೆಯೇ ಈಗ ನೋಡಿ ಸುಂದರ್ ಅವರು ಫಸ್ಟ್ ಟೆಸ್ಟ್ ಮ್ಯಾಚಲ್ಲಿ ನಂಬರ್ 3 ಬಂದರು. ಅದಾದಮೇಲೆ ಅವರನ್ನು ನಂಬರ್ 7ಗೆ ನಂಬರ್ 7 ನಂಬರ್ 8ಗೆ ಹಾಕಿದ್ರು. ಸಾಯಿ ಸುದರ್ಶನ್ ಅವರು ಬಂದರು. ಒಂದು ಟೆಸ್ಟ್ ಸ್ಪೆಷಲಿಸ್ಟ್ಸ್ ಅಂತ ಬೇಕಾಗ್ತದೆ ನೋಡಿ. ವೈಟ್ ಬಾಲ್ ಕ್ರಿಕೆಟ್ ಆಡುವಾಗ ಸಿಕ್ಕಾಪಟ್ಟೆ ಆಲ್ರೌಂಡರ್ಸ್ ಇದ್ದರೆ ಅದು ಅಡ್ವಾಂಟೇಜ್. ಯಾಕಂತಂದರೆ ಟಾಪ್ ಆರ್ಡರಲ್ಲಿ ಬರೋವರಿಗೆ ಓಕೆ ಆಲ್ರೌಂಡರ್ಸ್ ಇದ್ದಾರೆ, ಬ್ಯಾಟಿಂಗ್ ಡೆಪ್ತ್ ಉಂಟು, ನಾನು ಅಗ್ರೆಸಿವ್ ಆಗಿ ಹೋಗ್ತೇನೆ ಅನ್ನುವಂತಹ ಒಂದು ಕಾನ್ಫಿಡೆನ್ಸ್ ಬರ್ತದೆ. ಟೆಸ್ಟ್ ಕ್ರಿಕೆಟಲ್ಲಿ ಅಲ್ಲಿ ಅಗ್ರೆಸಿವ್ ಆಗಿ ಚಚ್ಚಬೇಕು ಅನ್ನುವಂತಹ ಯಾವುದೇ ನಿರ್ದಿಷ್ಟವಾಗಿರುವಂತಹ ಒಂದು ಇದಿಲ್ಲ, ಓವರ್ ಲಿಮಿಟೇಷನ್ಸ್ ಎಲ್ಲ ಏನೂ ಇಲ್ಲ, ಆರಾಮ್ಸೆ ಆಡ್ಬೋದು. ಸೊ ಟೆಸ್ಟ್ ಕ್ರಿಕೆಟ್ ಆಡಲಿಕ್ಕೆ ಪ್ರಾಪರ್ ಟೆಸ್ಟ್ ಸ್ಪೆಷಲಿಸ್ಟ್ಸ್ ಬೇಕು. 6 ಬ್ಯಾಟ್ಸ್ಮೆನ್ನು, ಒಂದು 5 ಬೌಲರು. ಆ 5 ಬೌಲರಲ್ಲಿ ಒಂದು ಆಲ್ರೌಂಡರ್ ಇದ್ರೆ ಸಾಕು. ಬಟ್ ಯಾವ ಥರದ ಆಲ್ರೌಂಡರ್ ಆಗಿರಬೇಕು ಅಂತಂದರೆ ಕ್ಯಾಲಿಸ್ ಥರದ ಆಲ್ರೌಂಡರ್. ಕ್ಯಾಲಿಸ್ ಆಗಿರ್ಬೋದು, ಕಪಿಲ್ ದೇವ್ ಅವರು ಆಗಿರ್ಬೋದು, ಈವನ್ ಹಾರ್ದಿಕ್ ಪಾಂಡ್ಯ ಫ್ಯಾಂಟಾಸ್ಟಿಕ್ ಆಲ್ರೌಂಡರ್ ಆಗಿತ್ತು. ಅವ್ರು ಯಾಕೆ ಟೆಸ್ಟ್ ಆಡ್ತಾ ಇಲ್ಲ ಅಂತ ಗೊತ್ತಿಲ್ಲ, ಅವರು ವೈಟ್ ಬಾಲ್ ಕ್ರಿಕೆಟ್ ಮಾತ್ರ ನಾನು ಆಡ್ತೇನೆ ಅಂತ. ಆ್ಯಂಡ್ ಈವನ್ ಸ್ಟೋಕ್ಸ್ ಇದಾರಲ್ಲ ಇಂಗ್ಲೆಂಡ್, ಆ ಥರದ ಪ್ರಾಪರ್ ಆಲ್ರೌಂಡರ್ ಇದ್ದರೆ ಸಾಕು. ಒಂದು ಆಲ್ರೌಂಡರ್ ಪ್ರಾಪರ್ ಬ್ಯಾಟಿಂಗಲ್ಲಿ ಸಹ 10 ಬೌಲಿಂಗಲ್ಲಿ ಸಹ 10 ಅನ್ನುವಂಥ ಒಂದು ಆಲ್ರೌಂಡರ್ ಇದ್ದರೆ ಸಾಕು. ಬಟ್ ನಮ್ಮ ತಂಡದಲ್ಲಿ ಏನಾಗಿದೆ ಇವಾಗ ನೋಡಿ, ಹೋಮ್ ಸೀರೀಸ್ ಅಂತ ಆದಾಗ ನಾನು ಆಗಲೇ ಹೇಳಿದಾಗೆ ಬಿಗ್ಗೆಸ್ಟ್ ಮ್ಯಾಚ್ ವಿನ್ನರ್ ಯಾರಾಗಿದ್ದರು ನಮಗೆ, ಅಶ್ವಿನ್ ಅವರಾಗಿದ್ದರು. ಅಶ್ವಿನ್ ಅವರು ರಿಟೈರ್ಮೆಂಟ್ ಆದಾಗ ಈಗ ನಮ್ಮ ಬೌಲಿಂಗ್ ಡಿಪಾರ್ಟ್ಮೆಂಟ್ ನೋಡುವ, ಬುಮ್ರಾ, ಸಿರಾಜಣ್ಣ ಫಾಸ್ಟ್ ಬೌಲಿಂಗ್ ಯೂನಿಟ್, ಕುಲ್ದೀಪ್ ಯಾದವ್ ಅವರಿದ್ದಾರೆ, ಮತ್ತು ಜಡೇಜಾ ಅವರಿದ್ದಾರೆ, ಸುಂದರ್ ಅವರಿದ್ದಾರೆ. ಅಶ್ವಿನ್ ಅವರ ರಿಪ್ಲೇಸ್ಮೆಂಟ್ ಆಗಿ ಬಂದಂಥ ಪ್ಲೇಯರ್ ಯಾರು? ಸುಂದರ್ ಅವರು. ಬಟ್ ಅಶ್ವಿನ್ ಥರದ ಬೌಲರ್ ಅವರು ಅಲ್ಲವೇ ಅಲ್ಲ. ನೋಡಿ ಹೋಮ್ ಸೀರೀಸಲ್ಲಿ ಒಂದು ಫಸ್ಟ್ 10 ಓವರ್ ಒಂದು ಫಾಸ್ಟ್ ಬೌಲಿಂಗ್ ಬರ್ತಿತ್ತು, ಆ ಕಡೆಯಿಂದ ಈ ಕಡೆಯಿಂದ, ಏನೋ ಬುಮ್ರಾ ಅಥವಾ ಶಮಿ ಅಥವಾ ಬುಮ್ರಾ ಅಥವಾ ಸಿರಾಜ್. 11ನೇ ಓವರ್ ಅಥವಾ 12ನೇ ಓವರಿಗೆ ಅಶ್ವಿನ್ ಅವರು ಬಂದಾಗಿರ್ತಿತ್ತು. ಈಗ ಸುಂದರ್ ಅವರು ಬರ್ತಾರಾ? ಇಲ್ಲ. ಈಗ ಬೌಲ್ ಹಾಕ್ಲಿಕ್ಕೆ ಬರೋದು ಯಾರು? ಜಡೇಜಾ ಅಥವಾ ಕುಲ್ದೀಪ್ ಯಾದವ್ ಅವರು. ಸೊ ಸುಂದರ್ ಅವ್ರನ್ನ 5ನೇ ಬೌಲರ್, 5th ಬೌಲರ್ ಆಗಿ ನಾವು ಯೂಸ್ ಮಾಡಿಕೊಳ್ತಾ ಇರೋದು. ಬಟ್ ಅವರ ಬೌಲಿಂಗ್ ಅಂತ ನೋಡಿದಾಗ ಈ ಕಡೆಯಿಂದ ಜಡೇಜಾ ಅವರು ಲೆಫ್ಟ್ ಆರ್ಮಲ್ಲಿ ಯಾವ ಥರ ಡ್ರಿಫ್ಟ್ ಬಾಲ್ ಹಾಕ್ತಾರೆ ಅಂದರೆ ಸ್ವಲ್ಪ ಹೀಗೆ ಪಿಚ್ಚಾಗಿ ಜುಬ್ ಅಂತ ಬರ್ತದಲ್ಲ, ಅದೇ ಥರದ ಬೌಲಿಂಗ್ ಹಾಕೋದು ಸುಂದರ್ ಅವರು ರೈಟ್ ಹ್ಯಾಂಡಲ್ಲಿ ಹಾಕ್ತಾರೆ. ಸೊ ನಮಗೆ ಅಶ್ವಿನ್ ಥರದ ಒಂದು ಟಾಸ್ ಮಾಡೋದು, ಆ ಒಂದು ಫ್ಲೈಟ್ ಕೊಡೋದು, ವೇರಿಯೇಷನ್ ಕೊಡುವಂಥ ಬೌಲರ್ ಇನ್ನೂ ಕೂಡ ನಾವು ಹುಡುಕ್ಲೇ ಇಲ್ಲ. ಸೊ ಟೆಸ್ಟ್ ಸ್ಪೆಷಲಿಸ್ಟ್ ಬೌಲರ್ ಇಲ್ಲ. ಬ್ಯಾಟಿಂಗ್ ವಿಭಾಗದಲ್ಲಿ ಸಹ ಹಾಗೆ ನೋಡಿ, ರಣಜಿ ಕ್ರಿಕೆಟ್ ಅಂತ ಯಾಕೆ ಮಾಡೋದು? ಅಷ್ಟು ರಣಜಿ ಕ್ರಿಕೆಟಲ್ಲಿ ಅಷ್ಟು ರನ್ ಹೊಡೆದಂತಹ ಪ್ಲೇಯರ್ಸ್ ಇದ್ದಾರೆ. ಅವರನ್ನು ಬಿಟ್ಟು IPL ಒಂದು IPL ಟೈಮಲ್ಲಿ ಯಾರು ಕ್ಲಿಕ್ ಆಗ್ತಾರಲ್ಲ ಅವರನ್ನು ತೆಗೆದುಕೊಂಡು ಬಂದು ವೈಟ್ ಬಾಲಲ್ಲಿ ಶೈನ್ ಆದವ್ರನ್ನ ತೆಗೆದು ರೆಡ್ ಬಾಲ್ ಕ್ರಿಕೆಟ್ ಆಡಲಿಕ್ಕೆ ಹೇಳಿದರೆ ಅವರು ಅದರಲ್ಲಿ ಆಬ್ವಿಯಸ್ಲಿ ಅವರಿಗೆ ಯಶಸ್ಸು ಸಿಗೋದಿಲ್ಲ. ನಿತೀಶ್ ಕುಮಾರ್ ರೆಡ್ಡಿ ಈಸ್ ದಿ ಬೆಸ್ಟ್ ಎಕ್ಸಾಂಪಲ್. ಅವ್ರು ಯಾವ ಆ್ಯಂಗಲಲ್ಲಿ ಸಹ ಆಲ್ರೌಂಡರ್ ಅಲ್ಲ. ಐದರ್ ಯು ಕ್ಯಾನ್ ಕಾಲ್ ಹಿಮ್ ಅ ಬ್ಯಾಟ್ಸ್ಮನ್ ಹೂ ಕ್ಯಾನ್ ಬೌಲ್ 1-2 ಓವರ್ಸ್ ಅಷ್ಟೇ ಬಿಟ್ಟರೆ ಅವರು ಆಲ್ರೌಂಡರ್ ಅಲ್ಲ. ಅವ್ರದ್ದು ಫಸ್ಟ್ ಕ್ಲಾಸ್ ಕ್ರಿಕೆಟಿದ್ದು ಆ್ಯಾವ್ರೇಜ್ ತೆಗೆದು ನೋಡಿದರೆ 24 ಉಂಟು. ಸೊ ಅವ್ರು ಯಾವ ಥರ ಪ್ಲೇಯಿಂಗ್ ಇರೋನಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ನೋ ಐಡಿಯಾ. ಒಂದು 100 ಹೊಡೆದಿದ್ದಾರೆ, ಅದಾದಮೇಲೆ ಅವ್ರದ್ದು ಆ್ಯಾವ್ರೇಜ್ 10ರಲ್ಲಿ ಉಂಟು. ಸಾಯಿ ಸುದರ್ಶನ್ IPL ಅಲ್ಲಿ ಒಂದು ಆರೆಂಜ್ ಕ್ಯಾಪ್ ಹೋಲ್ಡರ್ ಅಂತ ಅವರನ್ನು ತೆಗೆದೀಗ ಆಡಿಸ್ತಾ ಇದ್ದಾರೆ.
ಸರ್ಫರಾಜ್ ಖಾನಿಗೆ 60 ಆವರೇಜ್ ಇಟ್ಕೊಂಡಿರುವಂಥ ಸರ್ಫರಾಜ್ ಖಾನಿಗೆ ಒಂದು ತಂಡದಲ್ಲಿ ಚಾನ್ಸ್ ಇಲ್ಲ. ಕರುಣ್ ನಾಯರ್ ಅವರು ರಣಜಿಯಲ್ಲಿ ಅಷ್ಟು ಕಿತ್ತು ದಬಾಕಿದ ಮೇಲೆ ಅವರಿಗೆ ಹೋಮ್ ಸೀರೀಸಲ್ಲಿ ಆಡುವಂಥ ಅವಕಾಶ ಕೊಡಬೇಕು. ಸಡನ್ ಆಗಿ ಅವರಿಗೆ ಇಂಗ್ಲೆಂಡಲ್ಲಿ ಆಡಿಸಿದ್ರು, ಇಂಗ್ಲೆಂಡಲ್ಲಿ ಕ್ಲಿಕ್ ಆಗಲಿಲ್ಲ ಅಂತ ಮಾತ್ರಕ್ಕೆ ತೆಗೆದು ಬಿಸಾಡಿದ್ರು. ಹೋಮ್ ಸೀರೀಸಲ್ಲಿ ಒಂದು ಚಾನ್ಸ್ ಕೊಡ್ಬೋದಿತ್ತು. ಈಶ್ವರನ್ ಎಷ್ಟೋ ವರ್ಷದಿಂದ, ಒಂದು 2-3 ವರ್ಷದಿಂದ ಭಾರತದ ಎಲ್ಲ ಸೀರೀಸಲ್ಲಿ ಎಲ್ಲ ದೇಶ ನೋಡಿಕೊಂಡು ಬರ್ತಾ ಇದ್ದಾರೆ. ಎಲ್ಲಿ ಆಡಿ ನೋಡ್ತಾ ಇಲ್ಲ, ಬೆಂಚಲ್ಲಿ ಕೂತ್ಕೊಂಡು ಸುಮ್ಮನೆ ಗ್ರೌಂಡ್ ನೋಡಿ ಬರ್ತಾ ಇದ್ದಾರೆ. ಅವರಿಗೆ ಒಂದು ಅವಕಾಶ ಕೂಡ ಕೊಟ್ಟಿಲ್ಲ. ಅವರಿಗೆ ಅತ್ಲಗೆ ಅಲ್ಲಿ ರಣಜಿ ಆಡ್ಲಿಕ್ಕೆ ಆಗ್ತಾ ಇಲ್ಲ, ಎಲ್ಲ ಸೀರೀಸಿಗೆ ಕರ್ಕೊಂಡು ಹೋಗೋದು, ಸುಮ್ಮನೆ ಬೆಂಚಲ್ಲಿ ಕೂರಿಸೋದು. ಅವರಿಗೆ ಪ್ಲೇಯಿಂಗ್ 11ನಲ್ಲಿ ಒಂದೇ ಒಂದು ಮ್ಯಾಚ್ ಕೂಡ ಆಡುವಂಥ ಅವಕಾಶ ಸಿಗಲಿಲ್ಲ. ಈಗ ನೋಡಿದರೆ ಪ್ಲೇಯಿಂಗ್ 15ನಲ್ಲಿಯೇ ಇಲ್ಲ, ಅವರನ್ನು ಆಲ್ ಆಫ್ ಅ ಸಡನ್ ಪಟಾರ್ ಅಂತ ತೆಗೆದು ಬಿಟ್ಟರು. ಸೊ ಇದೆಲ್ಲ ನೋಡಿದಾಗ ಗಂಭೀರ್ ಅಣ್ಣ ಎಂತ ಮಾಡ್ತಿದ್ದಿ ಅಣ್ಣ, ಸ್ಟಾರ್ ಕಲ್ಚರ್ ಬೇಡ ಅಂತ ಹೇಳಿದ್ರಿ, ಸರಿ, ಸ್ಟಾರ್ ಅವರನ್ನೆಲ್ಲ ತೆಗೆದು ಬಿಸಾಕಿದ್ರಿ, ರಿಸಲ್ಟ್ ಎಲ್ಲಿ ಉಂಟು? ಈಗ ಮಾತೆತ್ತಿದ್ರೆ ಏನು ಹೇಳ್ತಾರೆ, ಏನು ಇಂಡಿವಿಜುವಲ್ ಎಫರ್ಟಿಂದಲ್ಲ ವಿನ್ ಆಗೋದು, ಇದು ಟೀಮ್ ವಿನ್ ಆಗೋದು, ಹಾಗೆ ಹೀಗೆ ಅಂತ. ನಿನ್ನೆ ಅಲ್ಲಿ ಪ್ರೆಸ್ ಕಾನ್ಫರೆನ್ಸಲ್ಲಿ ಏನು ಹೇಳ್ತಾರೆ ಅಂತಂದರೆ, ನನ್ನ ಲೀಡರ್ಶಿಪ್, ನನ್ನ ಒಂದು ಅಡಿಯಲ್ಲಿ ಭಾರತ ಚಾಂಪಿಯನ್ಸ್ ಟ್ರೋಫಿ ವಿನ್ ಆದದ್ದು, ಏಷ್ಯಾ ಕಪ್ ವಿನ್ ಆದದ್ದು. ಹಲೋ ನಮಸ್ಕಾರ ಬಾಸ್, ವೈಟ್ ಬಾಲ್ ಕ್ರಿಕೆಟ್ ಬಗ್ಗೆ ಫಸ್ಟ್ ಆಫ್ ಆಲ್ ಅಲ್ಲಿ ಕ್ವಶನ್ನೇ ಇರಲಿಲ್ಲ. ಬಟ್ ಸ್ಟಿಲ್ ವೈಟ್ ಬಾಲ್ ಕ್ರಿಕೆಟ್ ಬಗ್ಗೆ ಹೇಳೋದಾದ್ರೂ ಕೂಡ ನೀವು ಬಿಲ್ಡ್ ಮಾಡಿದಂತಹ ಅದು ವೈಟ್ ಬಾಲ್ ತಂಡ ಅಲ್ಲ. ಆಲ್ರೆಡಿ ರಾಹುಲ್ ದ್ರಾವಿಡ್ ಅವರು ಟ್ರಯಲ್ ಆ್ಯಂಡ್ ಎರರ್ ಮಾಡಿ ಒಂದು ಸಾಲಿಡ್ ವೈಟ್ ಬಾಲ್ ಫಾರ್ಮ್ಯಾಟ್ ಇದು ಟೀಮನ್ನು ಫಾರ್ಮ್ ಮಾಡಿ ಆಗಿತ್ತು. ನೀವು ಅದನ್ನು ಮುಂದುವರಿಸಿಕೊಂಡು ಹೋದ್ರೆ ಮಾತ್ರ ಸಾಕು. ಆ್ಯಂಡ್ ಈವನ್ ಏಷ್ಯಾ ಕಪ್ ನನ್ನ ಅಡಿಯಲ್ಲಿ ವಿನ್ ಆಯ್ತಲ್ಲ, ಏಷ್ಯಾ ಕಪ್ ಬಗ್ಗೆ ಅಲ್ಲಿ ಇದ್ದ ಟೀಮ್ ಯಾರಣ್ಣ? ಪಾಕಿಸ್ತಾನ, ಬಾಂಗ್ಲಾದೇಶ, ಓಮಾನ್, ಅದು ಇದು, ಅವರಿಗೇನ್ಸ್ ವಿನ್ ಆಗೋದು ಒಂದು ದೊಡ್ಡ ವಿಷಯವ? ಹಾಗಾದರೆ ನನ್ನ ಅಂಡರಲ್ಲಿ ಚಾಂಪಿಯನ್ಸ್ ಟ್ರೋಫಿ ವಿನ್ ಆಯಿತು, ನನ್ನ ಅಂಡರಲ್ಲಿ ಏಷ್ಯಾ ಕಪ್ ವಿನ್ ಆಯಿತು. ನೀವೇ ಅಲ್ವಾ ಹೇಳಿದ್ದು ಏನು ಅದು ಇಂಡಿವಿಜುವಲ್ ಎಫರ್ಟ್ ಅಲ್ಲ, ಟೀಮ್ ಅಂತ. ವಿನ್ ಆದಾಗ ನಾನು, ಸೋತಾಗ ಟೀಮ್ ಅಂತವ. ತುಂಬ ಕೆಟ್ಟ ಒಂದು ಫೇಸಲ್ಲಿ ಭಾರತ ತನ್ನ ಉಂಟು. ಇನ್ನು 7 ತಿಂಗಳಾದಮೇಲೆ ಟೆಸ್ಟ್ ಕ್ರಿಕೆಟ್ ಇರೋದು, ಜನ ಮರ್ತು ಹೋಗ್ತಾರೆ. ಆ್ಯಂಡ್ ಆಲ್ರೆಡಿ ಈಗ ಸ್ಟೇಟ್ಮೆಂಟ್ ಬಂದಿದೆ 2027 ತನಕ ಗಂಭೀರ್ ಅವರೇ ಕೋಚ್ ಆಗಿರ್ತಾರೆ ಅಂತ. ವೈಟ್ ಬಾಲ್ ಏನು ತೊಂದರೆ ಇಲ್ಲ, ಥ್ಯಾಂಕ್ಫುಲಿ ವೈಟ್ ಬಾಲ್ ಮೊನ್ನೆ ಆಸ್ಟ್ರೇಲಿಯಾ ಸೀರೀಸಲ್ಲಿ ರೋಹಿತ್ ಶರ್ಮಾ ಅವರು ಮ್ಯಾನ್ ಆಫ್ ದ ಸೀರೀಸ್ ಆದರು. ಆ್ಯಂಡ್ 3ನೇ ಮ್ಯಾಚಲ್ಲಿ ಕೊಹ್ಲಿ ಅವರು ಕೂಡ ಚಂದ ಮಾಡಿ ಆಡಿರೋದ್ರಿಂದಾಗಿ ಈಗ ಅವರನ್ನು ತೆಗೆಯೋದಿಲ್ಲ ಅಂತ ಆಯ್ತು. ಇಲ್ಲೇ ಇದ್ರೆ ಯಾರಿಗೊತ್ತು, ಅಲ್ಲಿ ಮ್ಯಾನ್ ಆಫ್ ದ ಸೀರೀಸ್ ಎಲ್ಲ ಬರದೆ ಎಲ್ಲಿಯಾರು ಅಪ್ಪಿತಪ್ಪಿ ಆ ಸೀರೀಸಲ್ಲಿ ಬಿಗ್ ಫ್ಲಾಪ್ ಆಗಿದ್ದಿದ್ರೆ ರೋಹಿತ್ ಶರ್ಮಾ ಹಾಗೂ ವಿರಾಟ್ ಕೊಹ್ಲಿ ಅವರು, ಆ ಫಾರ್ಮ್ಯಾಟಿಂದ ಕೂಡ ಅವರನ್ನು ರಿಟೈರ್ಮೆಂಟ್ ತಗೊಳ್ಳುವಾಗೆ ಮಾಡ್ತಿದ್ರ ಅಂತ. ಆ್ಯಂಡ್ ಕ್ಯಾಪ್ಟನ್ಶಿಪ್ ವೈಸ್ ಕೂಡ ಹಾಗೆ, ಗಂಭೀರ್ ಅವರು ಬಂದಮೇಲೆ ಎಷ್ಟು ಸಲ ಕ್ಯಾಪ್ಟನ್ ಚೇಂಜ್ ಮಾಡ್ರೆ. ಅಕ್ಷರ್ ಪಟೇಲ್ಗೆ ಏನೋ ಉಪನಾಯಕ ಮಾಡಿದ್ರು, ಅವರನ್ನು ತೆಗೆದಾಕಿದ್ರು. ಈಗ ಅವರಿಗೆ ಪಾಪ ಪ್ಲೇಯಿಂಗ್ 11 ಸರಿಯಾಗಿ ಚಾನ್ಸ್ ಸಿಗ್ತಾ ಇಲ್ಲ. ಟ್ರಯಲ್ ಆ್ಯಂಡ್ ಎರರ್ ಈ ರೇಂಜ್ಗೆ ಮಾಡಬೇಕಾ? ಒಂದು ಪ್ಲೇಯಿಂಗ್ 11ಅಲ್ಲಿ ಯಾರಿಗೆ ಸಹ ಕಾನ್ಫಿಡೆನ್ಸೇ ಇಲ್ಲ, ಯಾವಾಗ ನನಗೆ ಚಾನ್ಸ್ ಸಿಗ್ತದೆ ಮಾರ್ರೆ ಅಂತ. ಕೋಚ್ ಆಗುವ ಮುಂಚೆ ಒಂದು ದೊಡ್ಡ ಸ್ಟೇಟ್ಮೆಂಟ್ ಕೊಡ್ತಾ ಇದ್ರು, ಜೈಸ್ವಾಲ್ ಎಂಥ ಪ್ಲೇಯರು, ಅವರು ಎಲ್ಲ ಫಾರ್ಮೆಟಲ್ಲಿ ಆಡಿಸ್ಬೇಕು ಹಾಗೆ ಹೀಗೆ ಅಂತ. ಆಡಿಸಿ, ನೀವೇ ಸ್ಟೇಟ್ಮೆಂಟ್ ಕೊಟ್ಟದ್ದು ಗಂಭೀರ್ ಅವರೇ. ಜೈಸ್ವಾಲ್ ಅವ್ರನ್ನ ಆ ಥರ ಎಲ್ಲ ಹೋಗಲಿ, ಎಂಥ ಪ್ಲೇಯರ್ ಅವರು, ಅವನು ಎಲ್ಲ ಫಾರ್ಮೆಟಲ್ಲಿ ಸಹ ಆಡಬೇಕು, ಯಾಕೆ ಆಡಿಸ್ತಾ ಇಲ್ಲ? ಜೈಸ್ವಾಲ್ ಅವ್ರನ್ನ ಎಲ್ಲ ಸೀರೀಸಿಗೆ ಕರ್ಕೊಂಡು ಹೋಗೋದು, ವೈಟ್ ಬಾಲ್ ಕ್ರಿಕೆಟಲ್ಲಿ ಒಂದೇ ಒಂದು ಚಾನ್ಸ್ ಕೊಡೋದಿಲ್ಲ, ಎಂಥದ್ದು ಇಲ್ಲ. ಪುಣ್ಯ ಥ್ಯಾಂಕ್ಫುಲಿ ಟೆಸ್ಟಲ್ಲಾದರೂ ಅವರಿಗೆ ಚಾನ್ಸ್ ಕೊಡ್ತಾ ಇದ್ದಾರೆ. ಸೊ ಈ ಥರದ ತೊಂದರೆಗಳ ಅಥವಾ ಟೆನ್ಷನಿನ ಆಗರವಾಗಿದೆ ಭಾರತ ಕ್ರಿಕೆಟ್ ತಂಡ. ನಿಮ್ಗೇನು ಅನ್ನಿಸ್ತದೆ? ನಿನ್ನೆ ಸಹ ನಾನು ಮಾತಾಡಿದ್ದೇನೆ, ಕೆಲವೊಂದು ಪಾಯಿಂಟ್ ನಿನ್ನೆ ಮಾತಾಡಿದೆ, ಇದರಲ್ಲೂ ಮಾತಾಡಿದ್ದೇನೆ. ಬಟ್ ಎನ್ವಿರಾನ್ಮೆಂಟ್ ಸರಿ ಇಲ್ಲ ಅಂತ ಅನ್ನಿಸ್ತಾ ಉಂಟು. ಈಗ ಎಲ್ಲ ಪ್ಲೇಯರ್ಸ್ ಎಲ್ಲ ಎದ್ದಿದ್ದಾರೆ, ಅಶ್ವಿನ್ ಎಲ್ಲ ಫುಲ್ಲು ಟಾಂಟ್ ಕೊಡ್ತಾ ಇದ್ದಾರೆ. ಅದು ಡಿಸರ್ವಿಂಗ್. ಗಂಭೀರ್ ಅವರೇ, ನೀವು ಡಿಸರ್ವ್ ಮಾಡಿದಿರಿ ಈ ಎಲ್ಲ ಟಾಂಟ್ ಕುಹಕಗಳಿಗೆ, ನೀವು ಡಿಸರ್ವ್ ಮಾಡಿದಿರಿ ಈ ಕುಹಕಗಳನ್ನು. ಯಾಕಂತಂದರೆ ನೀವು ಮಾಡಿದ್ದಿದೆ. ನೀವು ಏನು ಕೋಚ್ ಆಗುವ ಮುಂಚೆ ದೊಡ್ಡ ಸ್ಟೇಟ್ಮೆಂಟ್ ಕೊಡ್ತಿದ್ರಲ್ಲ, ಈಗ ನಿಮಗೆ ಆ ಹುದ್ದೆ ಸಿಕ್ಕಿದೆ, ರಿಸಲ್ಟ್ ಕೊಡಿ ಅಷ್ಟೇ. ನಮಸ್ತೆ.